ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ. ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಿಸಲಾಯಿತು. A bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today, build a bright future for your child at Sri Gadadri English Public School. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಮಾತನಾಡಿ, ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿರುವ ಕೊಡುಗೆ ಅಪಾರವಾಗಿದ್ದು, ಅವರ ಶ್ರಮದ ಫಲವಾಗಿ ಇಂದು ನಾವು ವ್ಯವಸ್ಥಿತ ಪ್ರಜಾಪ್ರಭುತ್ವದಲ್ಲಿ ಬದುಕುತ್ತಿದ್ದೇವೆ ಎಂದರು. ಭಾರತವು ವಿವಿಧ ಭಾಷೆ, ಸಂಸ್ಕೃತಿ, ಆಚರಣೆಗಳಿಂದ ಕೂಡಿದ ದೇಶವಾಗಿದ್ದು, ಇಂತಹ ವೈವಿಧ್ಯಮಯ ಸಮಾಜದಲ್ಲಿ ಸಮಾನತೆ ಹಾಗೂ ನ್ಯಾಯವನ್ನು ಸ್ಥಾಪಿಸಲು ಅಂಬೇಡ್ಕರ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ ಎಂದು ತಿಳಿಸಿದರು. ಹಿಂದುಳಿದ ವರ್ಗಗಳ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರು ಸಮಾಜದಲ್ಲಿ ಮೇಲ್ಸ್ಥಾನಕ್ಕೇರಲು ಅಂಬೇಡ್ಕರ್ ಅವರ ಹೋರಾಟವೇ ಕಾರಣವಾಗಿದೆ ಎಂದು ಅವರು ಹೇಳಿದರು. ಕೇವಲ ಕಾನೂನುಗಳಿಂದ ಮಾತ್ರ ಸಮಾಜದಲ್ಲಿ ಬದಲಾವಣೆ ಸಾಧ್ಯವಿಲ್ಲ. ಜನರ ಮನೋಭಾವ ಬದಲಾಗಬೇಕು. ಪ್ರತಿಯೊಬ್ಬರು ಮನುಷ್ಯನನ್ನು ಮನುಷ್ಯನಾಗಿ ಕಾಣುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಯುವಕರು ತಮ್ಮ ಗುರಿ ಸಾಧನೆಗೆ ಗಮನ ಹರಿಸಬೇಕು. ಸಮಾಜದಲ್ಲಿರುವ ಜಾತಿ, ಧರ್ಮ ಆಧಾರಿತ ಭೇದಭಾವಗಳಿಗೆ ಒಳಗಾಗದೆ ವಿದ್ಯಾಭ್ಯಾಸ ಮತ್ತು ಸಾಧನೆಗೆ ಆದ್ಯತೆ ನೀಡಬೇಕು ಎಂದು ಸಲಹೆಯನ್ನು ನೀಡಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಮಾಹಿತಿಯನ್ನು ತಕ್ಷಣ ನಂಬದೆ ಯುಕ್ತಿಯುಕ್ತವಾಗಿ ಪರಿಶೀಲಿಸುವುದು ಅಗತ್ಯ ಎಂದು ಎಚ್ಚರಿಸಿದರು. ಇನ್ನು ವಕೀಲರ ಸಂಘದ ಅಧ್ಯಕ್ಷ ಎ. ನಾರಾಯಣಸ್ವಾಮಿ ಮಾತನಾಡಿ, ಅಂಬೇಡ್ಕರ್ ಅವರು ಅನೇಕ ಪದವಿಗಳು ಹಾಗೂ ಜ್ಞಾನವನ್ನು ಸಂಪಾದಿಸಿ ವಿಶ್ವದ ಅತಿದೊಡ್ಡ ಸಂವಿಧಾನವನ್ನು ರಚಿಸಿದ ಮಹಾನ್ ವ್ಯಕ್ತಿ ಎಂದು ಹೇಳಿದರು. ಬಾಲ್ಯದಲ್ಲಿ ಅನುಭವಿಸಿದ ಕಷ್ಟಗಳನ್ನು ಮೀರಿ ಅವರು ಉನ್ನತ ಶಿಕ್ಷಣ ಪಡೆದು ದೇಶಕ್ಕೆ ದಿಕ್ಕು ತೋರಿದ ಮಹಾನ್ ನಾಯಕ. ಅವರ ಜೀವನವೇ ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಿದ್ದು, ಶಿಕ್ಷಣದ ಮೂಲಕ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯ ಸ್ಥಾಪಿಸಲು ಅವರು ಮಾಡಿದ ಸೇವೆ ಅಮೂಲ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ ಸಿ.ಎಸ್., ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ರಂಜಿತಾ ಎಸ್. ಹಾಗೂ ವಕೀಲರು ಹಾಜರಿದ್ದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ದೇಶದಲ್ಲಿ ಹುಟ್ಟಿ ಬಾಳಿ ಬದುಕಿ ಹೋಗಿದ್ದಾರೆ. ಸಮಾಜಕ್ಕೆ ದಾರಿದೀಪ ಮಾಡಿಕೊಟ್ಟು ಹೋಗಿದ್ದಾರೆ. ಇವತ್ತು ರಾಜಕೀಯದವರು, ಲೀಡರ್ಸ್ಗಳು ಎಲ್ಲ ಕೂಡ ಅವರ ಹೆಸರನ್ನ ವೋಟ್ ಬ್ಯಾಂಕ್ ರೀತಿಯಲ್ಲಿ ಬಳಸ್ಕೊತಾ ಇದ್ದಾರೆ ಅಷ್ಟೇ. ನಿಜವಾದ ಅವರ ಆಶಯ, ಆಕಾಂಕ್ಷೆಗಳೇನಿತ್ತು, ಕೆಳವರ್ಗದವರಿಗೆ ಒಂದು ಸರಿ ಸಮಾನವಾದ ಒದಗಿಸ್ಕೊಡ್ಬೇಕು. ಇವತ್ತು ಕೂಡ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ಮರ್ಯಾದೆ ಹತ್ಯೆಗಳು ನೋಡ್ತಾ ಇದ್ದೀವಿ, ಸಾಮಾಜಿಕ ಬಹಿಷ್ಕಾರಗಳನ್ನು ನೋಡ್ತಾ ಇದ್ದೀವಿ, ದೇವಸ್ಥಾನಗಳಿಗೆ ಅವರ ನಿರಾಕರಣೆಗಳನ್ನು ನೋಡ್ತಾ ಇದ್ದೀವಿ, ಅವ್ರನ್ನ ಕೆಲವೊಂದು ಪೂಜಾ ಸ್ಥಳಗಳಿಗೆ ವರ್ತಿಸ್ಕೊಳ್ಳೋ ರೀತಿಗಳನ್ನು ನೋಡ್ತಾ ಇದ್ದೀವಿ. ಮತ್ತು ಏನರ್ಥ ಆಯಿತು? 75 ವರ್ಷ ದಾಟಿದ್ದೀವಿ ಸ್ವತಂತ್ರ ಬಂದಿನ. ಕಾನೂನಿಂದ ಒಂದರಿಂದಲೇ ಬದಲಾವಣೆ ಸಾಧ್ಯವಿಲ್ಲ. ಮೊದಲು ಬದಲಾಗಬೇಕಾಗಿರೋದು ನಮ್ಮ ಮನಸ್ಸು, ನಮ್ಮ ಮನಸ್ಥಿತಿಗಳು. ಎಲ್ಲಿವರೆಗೂ ನಾವು ಮನುಷ್ಯನಾಗಿ ಕಾಣೋದಿಲ್ವೋ ಅಲ್ಲಿವರೆಗೂ ಯಾವ ಕಾನೂನು ಏನು ತಂದ್ರೂ ಪ್ರಯೋಜನ ಇಲ್ಲ. ಅಲ್ಲಿ ಕಾನೂನಿಗೆ ಭಯಪಟ್ಟು ಮಾಡುವಂಥ ಕೆಲಸ ಅಷ್ಟೇ ಆಗಿರುತ್ತೆ ಹೊರತು ಅವ್ನು ಯಾರು ಮನಸ್ಸು ಇಚ್ಛೆಯಿಂದ ನಾನು ಈ ರೀತಿ ಬದುಕಬೇಕು, ಎಲ್ಲರಿಗೂ ಸಮಾನವಾಗಿ ಕಾಣಬೇಕು ಅಂತ ಮನೋಸ್ಥಿತಿಯನ್ನು ಬೆಳೆಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದು ವೈಯಕ್ತಿಕವಾಗಿ ಬರಬೇಕಾಗಿರೋದು. ಹಾಗಾಗಿ ನಾನು ಹೇಳೋದೇನೆಂದರೆ, ಆ ಉದಾಹರಣೆ ಪ್ರಕಾರ ಓದಿ ಒಂದು ಗುರಿ ಸಾಧನೆಯನ್ನು ಮಾಡಿ. ಅದರಲ್ಲೂ ಯುವಕರು ಇದ್ದೀರ ಜಾಸ್ತಿ, ನಿಮ್ಮ ಗುರಿ ಕಡೆ ಗಮನ ಕೊಡಿ. ಸಮಾಜದಲ್ಲಿ ಆ ಜಾತಿ ಈ ಜಾತಿ ಕೋಮುವಾದಗಳು ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೀವು ಓದಿರೋಂಥ ವಿದ್ಯಾಭ್ಯಾಸ ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥಕೋಬೇಕು.
ಮಾಧ್ಯಮದಲ್ಲಿ ಬಂದಿದ ತಕ್ಷಣವೇ ಅದು ಸರಿ ಅಂತ ಮನಸ್ಸಿಗೆ ಹಾಕೋಬೇಡಿ. ಅದರಲ್ಲೂ ಇವತ್ತು ಸಾಮಾಜಿಕ ಇದೆ, ಸೋಷಿಯಲ್ ಮೀಡಿಯಾಗಳಿದೆ, ಇಡೀ ಸಮಾಜನ ಬೆಂಕಿ ಒಂದು ಕ್ಷಣದಲ್ಲಿ ಹಬ್ಬಿಸ್ಬಿಡ್ತಾ ಇದೆ. ಅಲ್ಲಿ ನೀವು ಕೂತಲ್ಲೇ ಎಲ್ಲಿದ್ರು ನೋಡಿದ ತಕ್ಷಣ ಇಂಥ ತೊಗೊಂಬರು ಇಂಥವ್ರ ಮೇಲೆ ಹಿಂಗಂದ್ರಂತೆ, ಹಿಂಗೆ ಮಾಡಿದ್ರಂತೆ, ಹಂಗೆ ಮಾಡಿದ್ರಂತೆ, ಆ ಜಾತಿಯವ್ರು ಹಿಂಗಂದ್ರು. ಅದು ಏನಾಗಿರುತ್ತೆ ಪರಿಸ್ಥಿತಿಯಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ. ತಕ್ಷಣಕ್ಕೆ ನಿಮ್ಮ ಮನಸ್ಸಲ್ಲಿ ಬರೋದೇನೋ, ಇವ್ರು ಹಿಂಗೆ ಮಾಡ್ಬಿಟ್ರು, ನಮ್ಮ ಜನ ಅವ್ರು ಹಂಗೆ ಮಾಡ್ಬಿಟ್ರು, ಹಿಂಗೆ ಮಾಡ್ಬಿಟ್ರು. ತಕ್ಷಣಕ್ಕೆ ಅಲ್ಲಿ ಪಕ್ಕದಲ್ಲಿ ಯಾರೋ ಅದೇ ಸಮಾಜದವ್ರು ಇದ್ರೆ ಅವ್ರ ಮೇಲೆ ಕೋಪ. ಅದು ನಿಮ್ಮ ನಿನ್ನೆವರೆಗೂ ಚೆನ್ನಾಗಿರ್ತಾನೆ ನಿಮ್ಮ ಜೊತೆ. ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮಗೆ ಮನಸ್ಸು ಚೇಂಜ್ ಬೇಡ ಆ ರೀತಿ ಮನಸ್ಥಿತಿ. ತಿಳಿದವರು ಸಮಾಜದಲ್ಲಿ ನೀವು ಮಾರ್ಗದರ್ಶಕರಾಗಿ ನಿಲ್ಲೋರು, ಹಾಗಾಗಿ ಸಮಾಜನ ಒಂದು ತಿದ್ದಿ ಸಮಾಜದಲ್ಲಿ ಆ ರೀತಿ ಕ್ರಮ ಕೈಗೊಳ್ಳೋಂಥ ಯಾರೇ ಆಗಿರಲಿ, ನಿಮಗೆ ಗೊತ್ತಿರೋರು, ಕಕ್ಷಿದಾರರು, ಅಣ್ಣ ತಮ್ಮಂದರು, ಪರಿಚಯಸ್ಥರು, ದಯವಿಟ್ಟು ಬುದ್ಧಿ ಹೇಳಿ. ಅವರು ಸಮಾಜ ಒಂದಾಗಿ ಬಾಳಬೇಕು ಅಂದರೆ ಮೊದಲು ಈ ಭೇದ ಭಾವಗಳು ಹೋಗ್ಬೇಕು. ಇಲ್ಲಾಂದರೆ ನಾವು ಎಷ್ಟೇ ಲಕ್ಷ ಕೋಟಿ ಸುರಿದ್ರೂ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಿ ಆರ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಲ್ಲಿನೇ ಅತ್ಯುನ್ನತ ಮಹಾನ್ ವ್ಯಕ್ತಿ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಅವರೊಂದು 39 ಪದವಿಗಳನ್ನು ಪಡೆದು 32 ಡಿಗ್ರಿಗಳನ್ನು ಪಡೆದು ಹೊರದೇಶಗಳಲ್ಲಿ ನಮ್ಮ ದೇಶದಲ್ಲಿ ಅವರಿಗೆ ಏನೇನು ಅವಮಾನಗಳಾಗಿದೆ ಅನ್ನೋದು ನಮ್ಮ ಸಾಹೇಬರು ಉದಾಹರಣೆ ಹೇಳಿದ್ರು, ನಮ್ಮ ದೇವಪ್ಪರು ಹೇಳಿದ್ರು. ಅದೇ ರೀತಿ ಒಂದು ಬಡ ಕುಟುಂಬದಲ್ಲಿ ಈ ಮಹಾನ್ ವ್ಯಕ್ತಿ ಹುಟ್ಟಿ ನಮ್ಮ ಭಾರತ ಸಂವಿಧಾನ ಅತಿ ಪ್ರಪಂಚದಲ್ಲೇ ದೊಡ್ಡ ಸಂವಿಧಾನ ರಚನೆ ಮಾಡಿ ಆ ಸಂವಿಧಾನದಲ್ಲಿ 22 ಭಾಗಗಳು, ಉಪಭಾಗಗಳು 4, 395 ವಿಧಿಗಳು, 92 ಉಪವಿಧಿಗಳು, ಅದೇ ರೀತಿ 12 ಅನುಸೂಚಿಗಳು, 106 ತಿದ್ದುಪಡಿಗಳನ್ನು ಮಾಡಿ ಇಡೀ ಭಾರತ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತ ತಪ್ಪಾಗಲಾರದು.